ಅದೊಂದು 7 ವರ್ಷದ ಕೊಲೆ ಪ್ರಕರಣ. ನಿರಂತರ ಹೋರಾಟ, ಮಗನ ಸಾವಿಗೆ ತಂದೆಯ ನ್ಯಾಯಕ್ಕಾಗಿ ಸೆಣಸಾಟ. ಇಷ್ಟು ವರ್ಷದ ವನವಾಸಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಸಣ್ಣ ಮ್ಯಾಟರ್ಗೆ ಮಗನ ಕೊಲೆ ಮಾಡಿದ್ದ ಕಿರಾತಕರಿಗೆ ಶಿಕ್ಷೆ ಪ್ರಮಾಣದ ವಿಚಾರ ಕೇಳಿ ತಂದೆಗೆ ಇಂದು ಆನಂದ ಬಾಷ್ಪ ತಂದಿದೆ. ಹೌದು, ಅದೊಂದು ಘೋರ ದುರಂತ. 2018ರಂದು ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬನ ಹತ್ಯೆಗೈದ ಕೊಲೆ ಕೇಸ್. ಈ ಹ್ಯಾಂಡ್ಸಮ್ ಯುವಕನ ಹೆಸರು ಸಿದ್ಧಾರ್ಥ್ ಅಂತ. ಬಿಹಾರದ ಪಾಟ್ನಾ ಮೂಲದ ಸಿದ್ಧಾರ್ಥ್ ನಗರದ ಬಿಟಿಎಂ ಲೇಔಟ್ನಲ್ಲಿ ವಾಸವಾಗಿದ್ದ. ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. 2018 ಜೂನ್ 26ರಂದು ಸ್ನೇಹಿತನ ಕಾರಿನಲ್ಲಿ ಮನೆಗೆ ಬರುವಾಗ ಮಾರ್ಗ ಮಧ್ಯೆ ಮೂತ್ರ ವಿಸರ್ಜನೆಗಾಗಿ ಕಾರು ನಿಲ್ಲಿಸಿದ್ದ. ಕಾರಿನಿಂದ ಇಳಿಯುವಾಗ ಆರೋಪಿಗಳ ಬೈಕ್ ಸಿದ್ಧಾರ್ಥ್ ಕೈಗೆ ಟಚ್ ಆಗಿತ್ತು. ಇದನ್ನ ಪ್ರಶ್ನಿಸಿದ್ದಕ್ಕೆ ಬೈಕ್ ನಿಲ್ಲಿಸಿದ ಈ ಕೊಲೆಗಡುಕ ಗಿರೀಶ್ ಹಾಗೂ ಮಹೇಶ್ ಅಲ್ಲೇ ಇದ್ದ ಮರದ ದೊಣ್ಣೆಯಿಂದ ಸಿದ್ಧಾರ್ಥ್ ತಲೆಗೆ ಹೊಡೆದು ಪರಾರಿಯಾಗಿದ್ರು. ತೀವ್ರ ಗಾಯಗೊಂಡು ಕುಸಿದು ಬಿದ್ದ ಸಿದ್ಧಾರ್ಥ್ನನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ. और दोनों जो है बाइक घुमाकर स्कूटी था, उसको स्कूटी से घुमा के लाया और एक बोला, क्या बोला तुम, इधर पेशाब करता और बोलता, और पीछे से क्या किया कि बड़ा सा 4 फीट का लकड़ी का डंडा था, उससे सर पे मार दिया पीछे से. मेरा लड़का सॉफ्टवेयर इंजीनियर था, इधर आया था, तो वो गिर गया और उसको और भी मारा. ದೊಣ್ಣೆಯಿಂದ ಹತ್ಯೆ ಮಾಡಿದ್ದ ಇಬ್ಬರು ಹಂತಕರಿಗೆ 59ನೇ ಸಿಸಿಎಚ್ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ. ಹಂತಕರಾದ ಗಿರೀಶ್ ಹಾಗೂ ಮಹೇಶ್ ಎಂಬುವರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟಿಸಿ 10,000 ರೂಪಾಯಿ ದಂಡ ವಿಧಿಸಿದೆ. ಇನ್ನು ಹತ್ಯೆಯಾದ ಸಿದ್ಧಾರ್ಥ್ ಹುಟ್ಟುಹಬ್ಬ ದಿನವಾದ ಅಕ್ಟೋಬರ್ 24ರಂದೇ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿರೋದು ಸಂತೋಷ ತಂದಿರುವುದಾಗಿ ಮೃತನ ತಂದೆ ಕೌಶಲೇಂದ್ರ ಪಾಂಡೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಅಂದಿನ ಇನ್ಸ್ಪೆಕ್ಟರ್ ಅಜಯ್ ಅವರು ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ಹತ್ಯೆ ಪ್ರಕರಣ ಸಂಬಂಧ ತಾಂತ್ರಿಕ ಹಾಗೂ ವೈಜ್ಞಾನಿಕ ಸಾಕ್ಷ್ಯಾಧಾರಗಳು ಹಾಗೂ ಪ್ರತ್ಯಕ್ಷ ಸಾಕ್ಷಿಗಳನ್ನ ಸಂಗ್ರಹಿಸಿದ ತನಿಖಾ ವರದಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ವಿಚಾರಣೆ ವೇಳೆ ಆರೋಪಿಗಳೇ ಕೃತ್ಯವೆಸಗಿರೋದು ಸಾಬೀತುಗೊಂಡಿದ್ದು ನ್ಯಾಯಾಲಯ ಜೈಲು ಶಿಕ್ಷೆ ಪ್ರಕಟಿಸಿದೆ. सहयोग बहुत अच्छा रहा, कोई परेशानी नहीं हुआ. जितने सारे एक्यूज विटनेस थे उनको कोर्ट में विटनेस करवाए. फिर हमको कोई भी पैसा परेशानी खर्च यहाँ नहीं हुआ. बेंगलोर पुलिस का हम बहुत आभारी हैं, बहुत सहयोग किए. और सारे लोग, और एडिशनल 59 कोर्ट में बेंगलोर में इसका जजमेंट हुआ. ये संजोग है कि 24 अक्टूबर को कन्विक्शन हुआ. उस दिन मेरे बेटा का बर्थडे था, 24 अक्टूबर को ही मेरे बेटा का जन्मदिन था. हैप्पी बर्थडे. उसी के दिन उसको न्याय मिला कि उन लोग को लाइफ टाइम जेल में रहना, आजीवन कारावास हुआ है. ಬೆಂಗಳೂರಿನ ಪೊಲೀಸರ ಕಾರ್ಯಕ್ಕೆ ಮೆಚ್ಚಿ ಬಿಹಾರದಿಂದ ಬೆಂಗಳೂರಿಗೆ ಬಂದ ಮೃತನ ತಂದೆ ಪೊಲೀಸರಿಗೆ ಸಿಹಿ ನೀಡಿ ಖುಷಿ ವ್ಯಕ್ತಪಡಿಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.